ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸುರಪುರ ತಾಲೂಕಿನಲ್ಲಿ ಫೆಬ್ರವರಿ 17ರಿಂದ 23ರ ತಾರೀಕಿನವರೆಗೆ ನಡೆಯಲಿರುವ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಎಲ್ಲಾ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಯವರು, ಅಧ್ಯಕ್ಷರು ಮತ್ತು ಎಲ್ಲಾ ಗ್ರಾಮದ ಹಿರಿಯರು, ಯುವಕರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಈ ಒಂದು ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಳ್ಳಬೇಕೆಂದು ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಅವರು ಕರೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ನಿಮ್ಮ ಸೆಲ್ಫಿ ನಮ್ಮೊಂದಿಗೆ ಶೇರ್ ಮಾಡಿ, ಬಹುಮಾನ ಗೆಲ್ಲಿ ಮೊದಲನೆಯ ಬಹುಮಾನ 3,000, ಎರಡನೆಯ ಬಹುಮಾನ 2,000 ಹಾಗೂ ಮೂರನೇ ಬಹುಮಾನ ರು 1,000 ಫೇಸ್ಬುಕ್, ಇನ್ಸ್ಟಾಗ್ರಾಂ, ಟ್ವೀಟ್ ಮಾಡಿದ್ರೆ ಆಯ್ಕೆಯಾದ ವ್ಯಕ್ತಿಗಳಿಗೆ ಈ ಬಹುಮಾನ ನೀಡಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ತಹಶೀಲ್ದಾರ್ ಸರ್ ಅವರು ಹೇಳಿದಾಗೆ ಸುರಪುರ ತಾಲೂಕಿನಲ್ಲಿ 17-23 ಸಂವಿಧಾನ ಜಾಗೃತಿ ಜಾಥಾ ಬರ್ತಾ ಇದೆ. ಆ ಒಂದು ದಿನಗಳ ಪೂರ್ವಭಾವಿಯಾಗಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಗ್ರಂಥಾಲಯಗಳಲ್ಲಿ ಸಂವಿಧಾನದ ಪೀಠಿಕೆ ಬರ್ತಕ್ಕಂಥದ್ದು ಮತ್ತು ಸಂವಿಧಾನ ಜಾಗೃತಿ ರಥ ಆ ಗ್ರಾಮ ಪಂಚಾಯತ್ ಕೇಂದ್ರಗಳಲ್ಲಿ ಯಾವ ದಿನಾಂಕದಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ಪೂರ್ವಭಾವಿಯಾಗಿ ವ್ಯಾಪಕವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನ ಜಾಗೃತಿ ರಥ ಬರೋ ದಿವಸ ಎಲ್ಲ ಸಾರ್ವಜನಿಕರು ಭಾಗವಹಿಸುವಂತೆ ನೋಡ್ಕೊಳ್ಳೋದಕ್ಕೆ ಸ್ಪಷ್ಟ ನಿರ್ದೇಶನ ಮತ್ತು ಸೂಚನೆಗಳನ್ನು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಇತರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ನೀಡಿದ್ದೇವೆ. ಎಲ್ಲ ಒಂದು ತಾಲೂಕಿನ ಸಮಸ್ತ ಸಾರ್ವಜನಿಕರು, ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ NGOಗಳಲ್ಲಿ ಎಲ್ಲರಲ್ಲಿ ನಮ್ಮ ಮನವಿ ಏನೆಂದರೆ, ಆ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಅತ್ಯಂತ ಯಶಸ್ವಿಯಾಗಿ ನಡೆಸೋಣ. ಒಂದು ನಮ್ಮ ಸಂವಿಧಾನದ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿ ಕೂಡ ಮುಟ್ಟಿಸಬೇಕು. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಸಮಾನತೆ ಮತ್ತು ಸಮಾನ ಅವಕಾಶಗಳು, ಯಾವುದೇ ಜಾತಿ, ಮತ, ಪಂಥ ಭೇದ, ಎಲ್ಲರೂ ನಾವು ಸಮಾನರು, ಮನುಷ್ಯ ಅಂತಕ್ಕಂಥದ್ದು, ನಾವೆಲ್ಲ ಒಂದೇ ರಕ್ತ, ನಾವೆಲ್ಲ ಮಾನವರಂತಕ್ಕಂಥ ಒಂದು ಭಾತೃತ್ವ ಭಾವನೆ ಪ್ರತಿಯೊಬ್ಬರಲ್ಲಿ ಹರಡಬೇಕು. ಜಾತ್ಯತೀತ ತತ್ವಗಳ ಬಗ್ಗೆ ಸಮಾಜದಲ್ಲಿ ಒಂದು ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಆಗಬೇಕಂತಕ್ಕಂಥ ಆಶಯ ಈ ಒಂದು ರಥದಿದೆ. ಆ ಎಲ್ಲ ಆಶಯಗಳನ್ನು ಈಡೇರಿಸಲಿಕ್ಕೆ ಮತ್ತು ಒಂದು ಜಾಗೃತಿ ರಥವನ್ನು ನಮ್ಮ ಸುರಪುರ ತಾಲೂಕಿನಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆಸೋಣ ಅಂತಕ್ಕಂಥ ಆಶಯದೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೊಡ್ತಾ ನನಗೆ ಮಾತಾಡಿಕೊಳ್ಳಿ ತಮ್ಮೆಲ್ಲರಿಗೂ ಒಂದೇ ಸೆಲ್ಸೈಡ್ ಮಾಡಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಒಂದು 17/2/24ರಿಂದ 23/2/24ರವರೆಗೆ ನಮ್ಮದೊಂದು ಸಂವಿಧಾನ ಜಾಗೃತಿ ಒಂದು ರಥ ಬರ್ತಾ ಇದೆ. ಆ ಒಂದು ದಿನಕ್ಕೆ ಎಲ್ಲರೂ ತಮ್ಮ ಪಂಚಾಯತ್ಗಳಲ್ಲಿ ಸಂಘ ಸಂಸ್ಥೆ ಮತ್ತು ಜಾತಿ ಮತ ಭೇದ ಇಲ್ಲದೆ ಈ ಒಂದು ಜಾಥಾದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೂಡ ಮೀನ್ಸ್ ಸೈಕಲ್ ಜಾಥಾ, ಬೈಕ್ ರ್ಯಾಲಿ, ಈ ರೀತಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಸಂವಿಧಾನ ಜಾಥಾದಲ್ಲಿ ಭಾಗವಹಿಸಬೇಕಂತಂದೇಳಿ ನಾನು ಮತ್ತು ನಮ್ಮ ಇವು ಮತ್ತು ನನ್ನ ತಾಲೂಕು ಆಡಳಿತ ಪರವಾಗಿ ಎಲ್ಲರಿಗೂ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.